ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ದುಬಾರೆ ಘಟನೆ ಬಗ್ಗೆ ಹಲವಾರು ಶಂಕೆ, ಅನುಮಾನ ಬಗೆಹರಿಸಲು ಲೋಕಾಯುಕ್ತ ಎಂಟ್ರಿ. ಚಿರತೆ ಸೆರೆಗೆ ವಿಶೇಷ ಪಡೆ ರಚನೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೀದರ್ ಮತ್ತು ಕಲಬುರಗಿ ವಿಮಾನ ಸೇವೆ ಪುನರಾರಂಭ, ಮಾಹಿತಿ ಹಂಚಿಕೊಂಡ ಸಚಿವ ಎಂಬಿ ಪಾಟೀಲ್. ಸಾಂಸ್ಕೃತಿಕ ರಾಯಭಾರಿ ಗೋಲ್ಡನ್ ಚಾರಿಯಟ್ಗೆ ನ್ಯೂ ಲುಕ್, ನವೀಕರಣದಿಂದ ಕಂಗೊಳಿಸಲಿದೆ ಐಷಾರಾಮಿ ರೈಲು. ದುಬಾರಿ ಘಟನೆ ನಂತರ ಕರ್ನಾಟಕ ಜನತೆ ಬೆಚ್ಚಿ ಬಿದ್ದಿದೆ. ಆನೆ ಶಿಬಿರಗಳ ಪ್ರವಾಸದ ಸುರಕ್ಷತೆಗಳ ಬಗ್ಗೆ ಈಗ ಸಾರ್ವಜನಿಕರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಜನ್ ರೌದ್ರಾವತಾರಕ್ಕೆ 2 ಜೀವಗಳು ಬಲಿಯಾಗಿವೆ. ಈ ಘಟನೆಯ ಕುರಿತು ಗಂಭೀರ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದು, ದುರ್ಘಟನೆಗೆ ಬರೀ ಆನೆಯೇ ಕಾರಣನಾ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಎಂದು ಪರಿಸರವಾದಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ಬೆನ್ನಲ್ಲೇ ಲೋಕಾಯುಕ್ತ ಪಡೆ ಎಂಟ್ರಿ ಕೊಟ್ಟಿದ್ದು, 2 ಅಧಿಕಾರಿಗಳ ಮೇಲೆ ಸುಮೋಟೋ ಕೇಸ್ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ತುಮಕೂರು ಜಿಲ್ಲೆಯ ಹಳ್ಳಿ ಪ್ರದೇಶಗಳಲ್ಲಿ ಚಿರತೆ ದಾಳಿ ಪ್ರಕರಣಗಳು ಹೆಚ್ಚುತ್ತಿದ್ದು, ಅವುಗಳನ್ನು ಸೆರೆ ಹಿಡಿದು ಕಾಡಿಗೆ ಮರಳಿಸಲು ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಚಿರತೆ ಕಾರ್ಯಪಡೆ ರಚನೆಗೆ ಶೀಘ್ರದಲ್ಲೇ ಪ್ರಕ್ರಿಯೆ ಆರಂಭಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಚಿರತೆಗಳು ನಾಡಿಗೆ ಬಂದಾಗ ಜನರು ಭಯಭೀತರಾಗುತ್ತಾರೆ. ಹೀಗಾಗಿ ತಕ್ಷಣ ಸ್ಪಂದಿಸುವ ಅಗತ್ಯವಿದ್ದು, ಅವುಗಳನ್ನು ಸೆರೆ ಹಿಡಿಯಲು ಸಿಬ್ಬಂದಿಗೆ ಸುರಕ್ಷಿತ ಉಪಕರಣಗಳು, ಬೋನುಗಳು ಮತ್ತು ವಾಹನ ಒದಗಿಸಲು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇದರ ಜೊತೆಗೆ ನಗರ ಮತ್ತು ಪಟ್ಟಣದ ಸಮೀಪ ಇರುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯಾಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಕಿಂಬರ್ಲಿಯ ಪ್ರಮುಖ ಆಕರ್ಷಣೆಯೇ ದಿ ಬಿಗ್ ಹೋಲ್. ಇದು ವಜ್ರದ ಗಣಿಗಾಗಿ ಮನುಷ್ಯರು ಗುದ್ದಲಿ ಮತ್ತು ಸಲಿಕೆಗಳಿಂದ ಅಗೆದ ವಿಶ್ವದ ಅತಿ ದೊಡ್ಡ ರಂಧ್ರಗಳಲ್ಲಿ ಒಂದು. ಸುಮಾರು 215 ಮೀಟರ್ ಆಳವಿರುವ ಈ ಬೃಹತ್ ಗಣಿಯಿಂದ 2700 ಕೆಜಿಗಿಂತಲೂ ಹೆಚ್ಚು ವಜ್ರಗಳನ್ನು ಹೊರತೆಗೆಯಲಾಗಿದೆ. ಲಂಡನ್ ನಗರಕ್ಕಿಂತಲೂ ಮುಂಚೆಯೇ ಕಿಂಬರ್ಲಿಯಲ್ಲಿ ರಸ್ತೆ ದೀಪಗಳಿಗೆ ವಿದ್ಯುತ್ ಅಳವಡಿಸಲಾಗಿತ್ತು ಎಂಬುದು ವಿಶೇಷ. 1882ರಲ್ಲಿ ವಿದ್ಯುತ್ ಚಾಲಿತ ಬೀದಿ ದೀಪಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇದು ದಕ್ಷಿಣಾರ್ಧಗೋಳದಲ್ಲಿ ವಿದ್ಯುತ್ ದೀಪಗಳನ್ನು ಹೊಂದಿದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಹಾಗಾದ್ರೆ ಕಿಂಬರ್ಲಿ ಯಾವ ದೇಶದಲ್ಲಿದೆ? ಬೀದರ್ ಮತ್ತು ಕಲಬುರಗಿ ಜನರಿಗೆ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ. ಬೆಂಗಳೂರಿನಿಂದ ಜೂನ್ 1ರಿಂದ ಬೀದರ್ಗೆ ಹಾಗೂ ಜೂನ್ 10ರಿಂದ ಕಲಬುರಗಿಗೆ ವಿಮಾನ ಸೇವೆ ಪುನರಾರಂಭಗೊಳ್ಳಲಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಬೀದರ್ಗೆ ಪ್ರತಿದಿನ ಬೆಳಗ್ಗೆ 6:30ಕ್ಕೆ ವಿಮಾನ ಹೊರಡಲಿದೆ ಮತ್ತು ಕಲಬುರಗಿಗೆ ಸಂಜೆ 6 ಗಂಟೆಗೆ ವಿಮಾನ ಹೊರಡಲಿದೆ ಎಂದು ಇಲಾಖೆ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಸಚಿವ ಎಂಬಿ ಪಾಟೀಲ್, ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದ್ದು, ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕಿಂಗ್ ಕೂಡ ಆರಂಭವಾಗಿದೆ ಎಂದು ತಿಳಿಸಿದ್ದಾರೆ. ಗೋಲ್ಡನ್ ಚಾರಿಯಟ್ ಐಷಾರಾಮಿ ರೈಲನ್ನ ನವೀಕರಿಸಿ ಹೊಸ ಲುಕ್ ನೀಡಲು ಐಆರ್ಸಿಟಿಸಿ ನಿರ್ಧರಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ರಾಯಭಾರಿ ಎಂದೇ ಗುರುತಿಸಿಕೊಂಡಿರುವ ಚಾರಿಯಟ್ ಐಷಾರಾಮಿ ಹೊಸ ಮಾದರಿ ಮತ್ತು ಅಂತಾರಾಷ್ಟ್ರೀಯ ಮೂಲ ಸೌಕರ್ಯಗಳೊಂದಿಗೆ ಕಂಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನವೀಕರಿಸಿದ ಕ್ಯಾಬಿನ್ಗಳು, ಸ್ಮಾರ್ಟ್ ಟಿವಿಗಳು ಮತ್ತು ವೈಫೈ ಸೌಲಭ್ಯದೊಂದಿಗೆ ಮನರಂಜನಾ ವ್ಯವಸ್ಥೆಗಳನ್ನು ಪರಿಚಯಿಸಲಾಗಿದ್ದು, ಐಷಾರಾಮಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಕಲಚೇತನ ಪ್ರಯಾಣಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕ್ಯಾಬಿನ್ ಸೇರಿದಂತೆ 40 ನೂತನ ಕ್ಯಾಬಿನ್ಗಳನ್ನು ಅಳವಡಿಸಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕರ್ನಾಟಕ ಪ್ರವಾಸೋದ್ಯಮದ ರಾಯಭಾರಿ ಯಾರು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.